ದೇವರಿಗೆ ವಂದನೆ, ಸ್ತೋತ್ರ, ಆರಾಧನೆಯಾಗಲಿ ಪ್ರೇರೆ. ಇಂದು ದೇವರ ಜೀವಂತ ವಾಕ್ಯವನ್ನು, ಕ್ರಿಯಾತ್ಮಕ ವಾಕ್ಯವನ್ನು, ಇಬ್ಬಾಯಿ ಕತ್ತಿಗಿಂತ ಹರಿತವಾದ ದೇವರ ವಾಕ್ಯವನ್ನು, ಕೀಲು ಮಜ್ಜೆಗಳ ದೇಹ ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಂಥ, ಹೃದಯದ ಆಲೋಚನೆಗಳನ್ನು ವಿವೇಚಿಸುವಂಥ ದೇವರ ಪರಿಶುದ್ಧ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಪ್ರೇರೆ. ನಜರೇತಿನ ಯೇಸು ಕ್ರಿಸ್ತನ ಸರ್ವಶಕ್ತ ನಾಮದಲ್ಲಿ, ಪ್ರೀತಿ ಪರಿಶುದ್ಧ ನಾಮದಲ್ಲಿ ಇಂದು ನಾವು ಧ್ಯಾನಿಸಲಿರುವ ಅಂಶ ಪ್ರೇರೆ, ಜಯಿಸಲು ನಿರ್ಮಿಸಲಾಗಿದೆ. ದೇವರು ನಮ್ಮನ್ನು ಜಯಿಸಲು, ಎಲ್ಲ ಪರಿಸ್ಥಿತಿಗಳನ್ನು ಜಯಿಸಲು ನಿರ್ಮಿಸಿದ್ದಾನೆ ಪ್ರೇರೆ ಎನ್ನುವ ವಾಕ್ಯ ಅಂಶ ಪ್ರೇರೆ. ಅಂಶ ಜಯಿಸಲು ನಮ್ಮನ್ನು ನಿರ್ಮಿಸಲಾಗಿದೆ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ಪ್ರೇರೆ. ಇಲ್ಲಿ ನೋಡುವುದಾದ ಪ್ರೇರೆ, ಅಲ್ಲಿ ಹೀಗಿದೆ: ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಿ ಕರ್ತನಾದ ದೇವರ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು, ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು, ದೀರ್ಘ ಶಾಂತಿಯನ್ನು ಪಡೆಯುವವರಾಗಿರಬೇಕೆಂದು ವಾಕ್ಯ ಸ್ವಾಗತಿಸುತ್ತದೆ ಪ್ರೇರೆ. ಪೌಲನ ಮುಖಾಂತರ ದೇವರು ತಿಳಿಸುತ್ತಿದ್ದಾನೆ. ಹೌದು ಪ್ರೇರೆ, ಈ ವಾಕ್ಯದ ಅರ್ಥ ನಾವು ನೋಡುವುದಾದರೆ, ದೇವರು ನಮ್ಮನ್ನು, ನಿಮ್ಮನ್ನು ತಮಗೋಸ್ಕರ ಸೃಷ್ಟಿಸಿದ್ದಾನೆ ಪ್ರೇರೆ. ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕೆಂದು, ಒಬ್ಬರ ಮುಖಾಂತರ ಒಬ್ಬರು ದೇವರನ್ನು ಮಹಿಮೆಪಡಿಸಬೇಕೆಂದು ವಾಕ್ಯ ಸ್ವಾಗತಿಸ್ತಿದೆ ಪ್ರೇರೆ. ನಾವು ಪೌಲನ ವಾಕ್ಯದಲ್ಲಿ ನೋಡುವುದಾದರೆ, ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ಅಂದರೆ ಪ್ರೇರೆ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ದೇವಸೇವಕರು ಬಿಡದೆ, ನೀವು ಸಕಲ ಆತ್ಮೀಕ ಜ್ಞಾನವನ್ನು, ಗ್ರಹಿಕೆಯನ್ನು ಹೊಂದಿ ದೇವರ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಂಡು, ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿದವರಾಗಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ವಿಶ್ವಾಸವನ್ನು, ತಾಳ್ಮೆಯುಳ್ಳ ವಿಶ್ವಾಸವನ್ನು, ದೀರ್ಘ ಶಾಂತಿಯುಳ್ಳ ವಿಶ್ವಾಸವನ್ನು ಈ ಲೋಕದಲ್ಲಿ ಪ್ರದರ್ಶಿಸಬೇಕು, ಜೀವಿಸಬೇಕು, ಹೀಗೆ ಎಂದು ವಾಕ್ಯ ಕರೆಯುತ್ತಿದೆ ಪ್ರೇರೆ. ಹೌದು ಪ್ರೇರೆ, ಜಯಿಸಲು ನಿನ್ನನ್ನು ನಿರ್ಮಿಸಲಾಗಿದೆ ಪ್ರೇರೆ. ಈ ಅಂಶ ನೋಡುವುದಾದರೆ, ದೇವ ಜನರು ಸೈನಿಕರಂತೆ ಪ್ರೇರೆ. ದೇವರ ಜನರು ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬ ಸ್ತ್ರೀ, ಪುರುಷ, ಮಗಳು, ಮಗನು ಸೈನಿಕ ಪ್ರೇರೆ. ಆ ಸೈನಿಕ ನಾನು ನೀನು ಆಗಿದ್ದೇವೆ ಪ್ರೇರೆ. ನಾವು ಜೀವನದ ಒತ್ತಡಗಳನ್ನು ಮತ್ತು ಪ್ರತಿಕೂಲತೆಗಳನ್ನು ತಡೆದುಕೊಳ್ಳಲು ಮತ್ತು ಮೇಲುಗೈ ಸಾಧಿಸಲು ನಿರ್ಮಿಸಲ್ಪಟ್ಟಿದ್ದೇವೆ ಪ್ರೇರೆ ದೇವರಿಂದ. ಹಲ್ಲೆಲೂಯ. ದೇವರ ಸೈನ್ಯದಲ್ಲಿ ಯಾವುದೇ ದುರ್ಬಲತೆ ಇಲ್ಲ ಪ್ರೇರೆ, ಇರುವುದಿಲ್ಲ. ಇಕ್ಕಟ್ಟಿನ ದಿನದಲ್ಲಿ ಬಲಹೀನವಾಗಿರಬೇಡಿ ಎನ್ನುವ ವಾಕ್ಯ ನಾವು ಪವಿತ್ರ ವಾಕ್ಯದಲ್ಲಿ ನೋಡುತ್ತೇವೆ. ಪವಿತ್ರ ಗ್ರಂಥ, ಜ್ಞಾನೋಕ್ತಿಗಳ ಗ್ರಂಥ 24ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ ಪ್ರಿಯರೇ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ, ಸೋತು ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಎಂದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯರೇ, ಕ್ರಿಸ್ತನಿಗಾಗಿ ಬಲಶಾಲಿಗಳಾಗಿ ಮತ್ತು ಕಠಿಣರಾಗಿರಿ ಪ್ರಿಯರೇ. ವಿಶ್ವಾಸದಲ್ಲಿ ಸುವಾರ್ತೆಗಾಗಿ ನೀವು ಎಷ್ಟು ತೀವ್ರವಾಗಿ ಕಿರುಕುಳಕ್ಕೊಳಗಾಗಿದ್ದೀರಿ ಎಂಬುದರಲ್ಲಿ ಯಾವುದೇ ಬೇಸರಿಕೆ ಪಡಬೇಡಿರಿ ಪ್ರೇರೆ. ಎಲ್ಲವನ್ನು ಸಂತೋಷವೆಂದು ಪರಿಗಣಿಸಿರಿ ಪ್ರೇರೆ. ನಾವು ಕೊರಿಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನೋಡುವುದಾದರೆ ಹೀಗೆ ಬರೆಯಲ್ಪಟ್ಟಿದೆ ಪ್ರೇರೆ. ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಈ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎನ್ನುವ ವಾಕ್ಯ ಸತ್ಯ ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತು ತಿಮೋಥನ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ ಪ್ರೇರೆ. ಏನಂದರೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು ಎಂದು. ಕೆಲವು ಜನರು ಕಣ್ಣೀರು ಸಹಿಸಿಕೊಳ್ಳುತ್ತಾರೆ ಪ್ರೇರೆ ದೇವರ ಸೇವೆ ಮಾಡುವಾಗ. ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ದೇವರ ಸೇವೆ ಮಾಡಿ ಶ್ರಮೆಯನ್ನು ಅನುಭವಿಸಿ ಕಣ್ಣೀರು ಸುರಿಸ್ತಿರ್ತಾರೆ ಕೆಲವರು. ಆದರೆ ನಮ್ಮ ಮುಖ್ಯ ಏನೆಂದು ಹೇಳ್ತದೆ ಅಂದರೆ ಪ್ರೇರೆ, ಸಂತೋಷದಿಂದ ಆಗ ಮಾಡಬೇಕೆಂದು ಹೇಳ್ತದೆ. ಹಾಗೆ ಸಂತೋಷದಿಂದ ಕೊಲಸ್ಸೆ 1ನೇ ಪತ್ರಿಕೆ, ಕೊಲಸ್ಸೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಆನಂದಪೂರ್ವಕವಾದ
ತಾಳ್ಮೆಯಿಂದಿರಬೇಕು ಈ ವಿಷಯದಲ್ಲಿ ಎಂದು ವಾಕ್ಯ ಸ್ವಾಗತಿಸ್ತದೆ ಪ್ರಿಯರೇ. ಆದರೆ ನಮ್ಮ ಮುಖ್ಯ ವಾಕ್ಯ ಏನು ಹೇಳ್ತದೆ ಪ್ರಿಯರೇ? ಸಂತೋಷ, ದೇವರ ಸೇವೆ ಸಂತೋಷದಿಂದ ಆ ಒಂದು ಪರಿಸ್ಥಿತಿ ಬರುತ್ತಿರುತ್ತದೆ, ಅದೆಲ್ಲವನ್ನು ಸಂತೋಷದಿಂದ ಸ್ವೀಕರಿಸಬೇಕೆಂದು ವಾಕ್ಯ ಸ್ವಾಗತಿಸ್ತದೆ ಪ್ರಿಯರೇ. ಯಾವಾಗಲೂ ನೆನಪಿನಲ್ಲಿಡಿ ಪ್ರಿಯರೇ. ಹಲ್ಲೆಲೂಯಾ. ವಿರೋಧಿಯಾದ ಸೈತಾನನ ಒಂದು ಗಾಳಿ ಅಥವಾ ಆತನ ತಂತ್ರ, ಆತನ ಕುಯುಕ್ತಿ ನಿಮ್ಮ ಬೇರುಗಳ ಆಳವಾಗಿ ಹೋಗುತ್ತದೆ ಪ್ರಿಯರೇ. ನಿಮ್ಮ ವ್ಯಕ್ತಿತ್ವದ ಗುಣಮಟ್ಟವನ್ನು ಸೈತಾನ ಪರೀಕ್ಷಿಸುತ್ತಾನೆ. ನಾವೆಂಥವರೆಂದು ನಾವು ಕಂಡುಕೊಳ್ಳಬೇಕು ಪ್ರಿಯರೇ. ದೊಡ್ಡ ತೊಂದರೆಯಿಂದ ನಿಮ್ಮ ಜೀವನದಲ್ಲಿ ಜಯಗಳು ಹೆಚ್ಚಾಗುತ್ತವೆ. ಒತ್ತಡಗಳಿಲ್ಲದೆ ನಿಮ್ಮ ಜೀವನದಲ್ಲಿ ಜಯಗಳೆಂದಿಗೂ ಪ್ರಕಟವಾಗುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಮ್ಮೊಂದಿಗೆ ಇರುತ್ತಾನೆ ಪ್ರಿಯರೇ, ನಮ್ಮೊಂದಿಗೆ ಜಯ ಕೊಡಲು. ಪ್ರೇಸ್ ದ ಲಾರ್ಡ್. ಆದ್ದರಿಂದ ವಿರೋಧದ ಮಧ್ಯದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ಘೋಷಿಸಿರಿ ಪ್ರಿಯರೇ. ಏನಂದರೆ, ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ಸೈತಾನನಿಗಿಂತಲೂ ನಮ್ಮೊಳಗಿರುವ ಯೇಸು ಕ್ರಿಸ್ತನು, ಅಂದರೆ ಜೀವ ಕೊಡುವ ಆತ್ಮ ಪರಿಶುದ್ಧನು, ದೊಡ್ಡಾತನಾಗಿದ್ದಾನೆ, ಬಲಿಷ್ಠ ಹೆಚ್ಚಿನಾತನಾಗಿದ್ದಾನೆಂದು ಘೋಷಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ ಪ್ರಿಯರೇ. ಏನಂದರೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಸಂತೋಷಕರವಾದದ್ದೆಂದು ಎಣಿಸಬೇಕೆಂದು ದೇವರ ವಾಕ್ಯ ತಿಳಿಸುತ್ತಿದೆ ಪ್ರಿಯರೇ. ಹಾಗೂ ಕಷ್ಟದಲ್ಲಿ ಆನಂದಿಸಲು ದೇವರು ನನಗೆ ಏಕೆ ಸಲಹೆ ನೀಡುತ್ತಾನೆ? ಹೀಗೆ ಏಕೆಂದರೆ ಗೆಲುವು ನನ್ನ ವಶದಲ್ಲಿರುವುದರಿಂದ ಪ್ರಿಯರೇ. ಗೆಲುವು ನಿಮ್ಮ ವಶದಲ್ಲಿರುವುದರಿಂದ ಆ ಒಂದು ಕಷ್ಟಗಳಲ್ಲಿ ಬಿದ್ದಿರುವಾಗ ಕೇವಲ ಆನಂದಕರವಾದದೆಂದು ದೇವರ ಸುವಾರ್ತೆ ಸಾರುವಾಗ ಬರುವ ಎಲ್ಲ ತೀವ್ರ ಕಿರುಕುಳ, ಕಷ್ಟ, ಬೇಸರಿಕೆ ಎಲ್ಲವನ್ನು ಸಂತೋಷವೆಂದು ಪರಿಗಣಿಸಬೇಕೆಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರಿಯರೇ. ಹಾಗೂ ಪೌಲನು ಹೇಳಿದ್ದಾನೆ ಪ್ರಿಯರೇ. ಏನಂದರೆ, ನಾವು ರೋಮ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುತ್ತೇವೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ಎಂದು. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಹೀಗೆ ಆ ತಾಳ್ಮೆಯು ನಮ್ಮನ್ನು ಪರಿಪೂರ್ಣರನ್ನಾಗಿಯೂ ಏನು ಕಡಿಮೆಯಿಲ್ಲದವರನ್ನಾಗಿಯೂ ದೇವರ ಕುಮಾರನ ಹೋಲಿಕೆಗೆ ನಡೆಸುತ್ತದೆ ಪ್ರಿಯರೇ. ಹೌದು ಪ್ರಿಯರೇ. ನೀವು ಎದುರಿಸಬಹುದಾದ ಎಲ್ಲ ತೊಂದರೆಗಳಿಗಿಂತಲೂ ನಿಮ್ಮಲ್ಲಿರುವ ಆತನು, ದೇವರ ಆತ್ಮನು, ಯೇಸು ದೊಡ್ಡಾತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು, ಆ ತಂದೆ ದೇವನು, ಆ ಪರಿಶುದ್ಧಾತ್ಮ ಆದ ಪ್ರಭು ನಿಮ್ಮಲ್ಲಿದ್ದಾರೆ ಪ್ರಿಯರೇ ಎಂದು ಯಾವಾಗಲೂ ಮರೆಯದೆ ನೆನಪಿಡಿ ಪ್ರಿಯರೇ. ಮತ್ತು ಆ ನಿಮ್ಮಲ್ಲಿರುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮೂಲಕ ದೇವರು ನಿಮಗೆ ಯಾವುದೇ ಉಪದ್ರವಗಳನ್ನು ಎದುರಿಸಲು ಶಕ್ತಿ ನೀಡುತ್ತಾನೆ ಪ್ರಿಯರೇ. ನೀವು ಎದುರಿಸಿ ಜಯ ಸಾಧಿಸುತ್ತೀರಿ, ನೀವು ಯಾವಾಗಲೂ ಗೆಲ್ಲುತ್ತೀರಿ. ಹಾಗೂ ದೇವರನ್ನು ಸ್ತುತಿಸುವುದನ್ನು ಮರೆಯಬೇಡಿ ಪ್ರಿಯರೇ. ಥ್ಯಾಂಕ್ಸ್ ಗಿವಿಂಗ್ ಹೇಳಲು. ಹಲ್ಲೆಲೂಯಾ. ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ. ಹಲ್ಲೆಲೂಯಾ. ಪ್ರಿಯರೇ, ನಾವು ಒಂದು ಆತ್ಮದ ಒಂದು ವಾಕ್ಯಾನುಸಾರ ಗೀತೆಯನ್ನು ಆಡಿಕೊಳ್ಳೋಣ ಪ್ರಿಯರೇ. ಗೀತೆ ಆಡಿಕೊಂಡು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಗೀತೆ ಪ್ರಿಯರೇ ಆತ್ಮಿಕ ಯುದ್ಧದ ಬಗ್ಗೆ, ವಾಕ್ಯಾನುಸಾರ ಒಂದು ಆತ್ಮಿಕ ಯುದ್ಧದ ಬಗ್ಗೆ ನಾವು ಸೈನಿಕರಂತೆ ಹೇಗೆ ಆತ್ಮವಲಯದಲ್ಲಿ ಆ ಅಂಧಕಾರದ ಅಧಿಪತಿಗಳೊಂದಿಗೆ, ಅಧಿಕಾರಿಗಳೊಂದಿಗೆ, ದಿಗಂತಗಳಲ್ಲಿರುವ ದೊರೆತನ ಮಾಡುತ್ತಿರುವ ಆ ಅಶರೀರ ಗಣ ದುರಾತ್ಮ ಸಮೂಹದೊಡನೆ ನಾವು ಹೋರಾಡುವವರಾಗಿದ್ದೇವೆ ಪ್ರಿಯರೇ. ಆತ್ಮಿಕ ಯೇಸುವಿನಲ್ಲಿ ವಿಶ್ವಾಸಿಟ್ಟ ಎಲ್ಲ ಮಕ್ಕಳು ಪವಿತ್ರಾತ್ಮನ ಸಹಾಯದಿಂದ ನಾವು ಶರೀರಗಳೊಂದಿಗೆ ಹೋರಾಡುವವರಲ್ಲ, ದುರಾತ್ಮ ಕಾರ್ಯಗಳೊಂದಿಗೆ ಹೋರಾಡಿ ದುರಾತ್ಮನ ವಶದಲ್ಲಿರುವ ಎಲ್ಲ ದೇವರ ಮಕ್ಕಳನ್ನು, ಹೋಲಿಕೆಯಲ್ಲಿರುವ ಮನುಷ್ಯರನ್ನು ಬಿಡಿಸಿ ದೇವರ ಅಧಿಕಾರಕ್ಕೆ ಸುರಕ್ಷಿತವಾಗಿ ಸೇರಿಸಬೇಕಾಗಿದೆ ಯೇಸುವನ್ನು ವಿಶ್ವಾಸಿಸುವುದರ ಮೂಲಕ. ಅಂಥ ಕೃಪೆ ಈ ಹಾಡನ್ನು ಆಡುವಾಗ ತಂದೆ ದೇವರು ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮ ಶಕ್ತಿಯಿಂದ ನನಗೆ ನಿಮಗೆಲ್ಲರಿಗೆ ದಯಪಾಲಿಸಲಿ. ಆಮೇನ್. ಸಮರ ಸಮರ ಇದು ಸಮರ, ಸಮರ ಸಮರ ಇದು ಸಮರ, ಪಾಪದ ಮೇಲೆ ಈ ಸಮರ, ಲೋಕದ ಮೇಲೆ ಈ ಸಮರ,
ಸೈತಾನನ ಮೇಲೆ ಈ ಸಮರ ಸಮರ ಸಮರ. ಪಾಪದ ಮೇಲೆ ಈ ಸಮರ, ಲೋಕದ ಮೇಲೆ ಈ ಸಮರ, ಸೈತಾನನ ಮೇಲೆ ಈ ಸಮರ ಸಮರ ಸಮರ. ಯಾತ್ರಿಕನೇ, ಕ್ರೈಸ್ತವನೇ, ಓ ಸೇವಕನೇ, ಅದರಬೇಡ, ಬೆದರಬೇಡ, ಜಡಿಯಬೇಡ, ಹಿಂದಿರುಗಬೇಡ. ಏಸು ಶಿಲುಬೆ ಮರಣವೇ ನಿನಗೆ ಬಿಡುಗಡೆಯು, ಏಸು ರಕ್ತವೇ ನಿನಗೆ ವಿಜಯವು, ಶಿಲುಬೆ ಮರಣವೇ ನಿನಗೆ ಬಿಡುಗಡೆಯು, ಏಸು ರಕ್ತವೇ ನಿನಗೆ ವಿಜಯವು. ಸಮರ ಸಮರ ಇದು ಸಮರ, ಯುದ್ಧ ಯುದ್ಧ ಇದು ಆತ್ಮಿಕ ಯುದ್ಧ. ವಿಶ್ವಾಸ ಕವಚ ನಿನ್ನ ಆಯುಧ, ಸರ್ವಾಂಗ ಕವಚ ನಿನ್ನ ವಸ್ತ್ರ, ಜೀವವಾಕ್ಯವೆನ್ನುವ ಆತ್ಮ ಖಡ್ಗವ, ಆತ್ಮರಕ್ಷಣೆಯೇ ನಿನ್ನ ಶಿರಸ್ತ್ರಾಣ. ಯೂದ ಸಿಂಹದಂತೆ ಹೆಜ್ಜೆ ಹಾಕುತ್ತ ಹೋರಾಟ ಸಾಗಿಸು, ಅದರಬೇಡ, ಎದರಬೇಡ, ಜಡಿಯಬೇಡ, ಹಿಂದಿರುಗಬೇಡ. ಯೂದ ಸಿಂಹದಂತೆ ಹೆಜ್ಜೆ ಹಾಕುತ್ತ ಹೋರಾಟ ನೀ ಸಾಗಿಸು, ಆರಿಸಿಬಿಡು ವಿಜಯ ಪತಾಕೆ, ಯೇಸುವೆ ನಿನ್ನ ಕಾವಲು. ಅದರಬೇಡ, ಜಡಿಯಬೇಡ, ಹಿಂದಿರುಗಬೇಡ, ಶಿಲುಬೆ ಮರಣವೇ ನಿನಗೆ ವಿಜಯವು, ಯೇಸು ರಕ್ತವೇ ನಿನಗೆ ವಿಜಯವು. ಸಮರ ಸಮರ ಇದು ಸಮರ, ಸಮರ ಸಮರ ಇದು ಸಮರ. ತಲೆ ಕೆಳಗೆ ಮಾಡು ಭೂಲೋಕವನ್ನು, ಆತ್ಮಶಕ್ತಿಯಿಂದ ಆರಿಸಿ ಹಾಕು ಅಗ್ನಿ ಜ್ವಾಲೆಗಳನ್ನು. ನಿಲ್ಲಲಾರವು ಎರಿಕೋ ಗೋಡೆಗಳು ಅಡ್ಡವಾಗಿ, ಸೂರ್ಯಚಂದ್ರರು ನಿಂತರು ಒಂದು ದಿನವೆಲ್ಲ. ಹರಿದು ಹೋಯಿತು ಕೆಂಪು ಸಮುದ್ರ, ನಡೆದರು ಆರಿದ ನೆಲದಲ್ಲಿ. ಮೊಳಗಿಸು ನಿನ್ನ ವಿಜಯ ಪತಾಕೆ, ಯೇಸುವೆ ನಿನ್ನ ಕೋಟೆಯು. ಅದರಬೇಡ, ಬೆದರಬೇಡ, ಜಡಿಯಬೇಡ, ಹಿಂತಿರುಗಬೇಡ, ಯೇಸು ಮರಣವೇ ನಿನಗೆ ವಿಜಯವು, ಶಿಲುಬೆ ರಕ್ತವೇ ನಿನಗೆ ವಿಜಯವು. ಸಮರ ಸಮರ ಇದು ಸಮರ, ಸಮರ ಸಮರ ಇದು ಸಮರ. ಪಾಪದ ಮೇಲೆ ಈ ಸಮರ, ಲೋಕದ ಮೇಲೆ ಈ ಸಮರ, ಸೈತಾನನ ಮೇಲೆ ಈ ಸಮರ ಸಮರ ಸಮರ. ಮುಚ್ಚಿ ಹಾಕು ಮರಣ ದ್ವಾರವನ್ನು, ತೆರೆದಿರುವುದು ಪರಮ ಮಾರ್ಗವು. ಮುಚ್ಚಿ ಹಾಕು ಮರಣ ದ್ವಾರವನ್ನು, ತೆರೆದಿರುವುದು ಪರಮ ಮಾರ್ಗವು. ಹರಿದು ಹಾಕು ಪಾಪದ ಬಂಧವ, ಬದಲಿಸುವನು ಕಲ್ಲು ಹೃದಯವ. ಸಾಗಿ ಹೋಗು ಸರ್ವ ಸೃಷ್ಟಿಗೆ, ಸಾರಿ ಹೇಳು ಶಿಲುಬೆ ಪ್ರೇಮವನ್ನು. ಕರುಡುಗಟ್ಟಿದ ಶಾಪ ಪಾಪವ ತೊಳೆದು ಹಾಕುವುದು ಯೇಸು ರಕ್ತವು. ಸಾಗಿ ಹೋಗು ಸರ್ವ ಸೃಷ್ಟಿಗೆ, ಸಾರಿ ಹೇಳು ಶಿಲುಬೆ ಪ್ರೇಮವನ್ನು. ಓ ಸೇವಕನೇ, ಓ ಸೈನಿಕನೇ, ಅದರಬೇಡ, ಬೆದರಬೇಡ, ಜಡಿಯಬೇಡ, ಹಿಂದಿರುಗಬೇಡ, ಶಿಲುಬೆ ಮರಣವೇ ನಿನಗೆ ವಿಜಯವು, ಕ್ರಿಸ್ತೇಸು ರಕ್ತವೇ ನಿನಗೆ ವಿಜಯವು. ಸಮರ ಸಮರ ಇದು ಸಮರ, ಯುದ್ಧ ಯುದ್ಧ ಆತ್ಮ ಯುದ್ಧ. ಲೋಕದ ಮೇಲೆ ಈ ಯುದ್ಧ, ಪಾಪದ ಮೇಲೆ ಈ ಯುದ್ಧ, ಸೈತಾನನ ಮೇಲೆ ಈ ಯುದ್ಧ ಯುದ್ಧ ಯುದ್ಧ.
ಪಾಪದ ಮೇಲೆ ಈ ಸಮರ, ಲೋಕದ ಮೇಲೆ ಈ ಸಮರ, ಸೈತಾನನ ಮೇಲೆ ಈ ಸಮರ, ಸಮರ ಸಮರ. ಓ ಸೇವಕನೇ, ಓ ಸೈನಿಕನೇ, ಅದರಬೇಡ, ಬೆದರಬೇಡ, ಜಡಿಯಬೇಡ, ಹಿಂದಿರುಗಬೇಡ. ಯೇಸು ರಕ್ತವೇ ನಿನಗೆ ವಿಜಯವು, ಶಿಲುಬೆ ಮರಣವೇ ನಿನಗೆ ವಿಜಯವು. ಸಮರ ಸಮರ ಇದು ಸಮರ, ಸಮರ ಸಮರ ಇದು ಸಮರ. ಪಾಪದ ಮೇಲೆ ಈ ಸಮರ, ಲೋಕದ ಮೇಲೆ ಈ ಸಮರ, ಸೈತಾನನ ಮೇಲೆ ಈ ಸಮರ, ಸಮರ ಸಮರ. Hallelujah. Thank you, Father. Thank you, Jesus Christ. Thank you, Holy Spirit. What we sung, Lord, lift up our lives, same like Christ Jesus, by Holy Spirit, through Holy Spirit. In Jesus' name. Amen, amen, amen. Thank you. ವಂದನೆ ಯೇಸುವೆ. Hallelujah. ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. Hallelujah. ಯೇಸುವೆ, ಯೇಸುವೆ, ಪರಿಶುದ್ಧಾತ್ಮ ಪ್ರಭುವೆ, ನಮಗೆ ನಿಮ್ಮನ್ನು ಹಿಂಬಾಲಿಸಲು ಕೃಪೆ ನೀಡಿರಿ ಪ್ರಭುವೆ. ನಿರಂತರವಾದ ದೇವರಿಗೆ ಕೃತಜ್ಞತೆಯಾಗಿ ಜೀವಿಸಬೇಕು ಪ್ರೇರೆ. ಆ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ನಿರಂತರವಾಗಿ ನಮ್ಮ ದೇಹಾತ್ಮ ಪ್ರಾಣಗಳಿದ್ದಾರೆ ಪ್ರೇರೆ. ವಿಶ್ವಾಸದ ಮೂಲಕ, ಆತ್ಮದ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ತಂದೆ, ಆತ್ಮ ಸ್ವರೂಪನಾದ ಪರಿಶುದ್ಧ ದೇವನೇ, ಪರಿಶುದ್ಧನೇ, 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 ಜೀವಿಸುವ ರಕ್ಷಕನೇ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾರೋ, ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿದ್ದೇನೆಂದು ವಾಗ್ದಾನ ಮಾಡಿದ ಆತನೇ ಸ್ತೋತ್ರ. ಪ್ರಭುವೆ, ಜಯಿಸಲು ನಿರ್ಮಿಸಲಾಗಿದೆ ಎನ್ನುವ ಅಂಶವನ್ನು ಕೆಲವು ಪವಿತ್ರ ವಾಕ್ಯಗಳ ಮೂಲಕ, ಸತ್ಯ ವಾಕ್ಯಗಳ ಮೂಲಕ ಕೇಳಿದ್ದೇವೆ ತಂದೆ. ಈ ನಿಮ್ಮ ವಾಕ್ಯಗಳ ಮೂಲಕ ಇಕ್ಕಟ್ಟಿನ ದಿನ ಬಳಲಿ ಹೋಗದಂತೆ ನಮ್ಮ ಬಲ ಬಲಿಷ್ಠವಾಗುವಂತೆ ಅನುಗ್ರಹಿಸಿರಿ. ಹಲ್ಲೆಲೂಯಾ. ಹೌದು ಪ್ರಭುವೆ, ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರ ಸಂಕಟವು ಅತ್ಯಂತ ಅಧಿಕ ಪ್ರತಿಫಲ ಉಂಟು ಮಾಡುತ್ತದೆಂದು ಮತ್ತು ನಿರಂತರವಾದ ಗೌರವ ಪ್ರಭಾವ ದೊರಕಿಸುತ್ತದೆ ಎಂದು ತಿಳಿದು ನಾವು ನಿಮ್ಮ ಸೇವೆ ಮಾಡುವಾಗ ತೀವ್ರ ಕುಂದಿ ಹೋಗದೆ, ಬೇಸರಿಕೆ ಪಡದೆ, ಎಲ್ಲವೂ ಸಂತೋಷಕರವಾಗಿ ಸ್ವೀಕರಿಸಬೇಕೆಂದು, ಒಳ್ಳೆಯದಾಗಿ ಮಾರ್ಪಡಿಸುತ್ತೀರೆಂದು ನಾವು ವಿಶ್ವಾಸಿಸಲು ಶುಭ ಉಂಟು ಮಾಡುತ್ತೀರೆಂದು ನಾವು ನಂಬುವಂತೆ ಗ್ರಹಿಸಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆ. ಹಾಲೆಲೂಯಾ. ಯೇಸಪ್ಪ ಕ್ರಿಸ್ತನೇ, ನಿಮ್ಮ ಒಳ್ಳೆಯ ಸೈನಿಕನಂತೆ ನಾವು ಶ್ರಮೆಯನ್ನು ಅನುಭವಿಸಲು, ವಾಕ್ಯ ಪ್ರಕಾರ ಸಹಿಸಲು, ಜಯಿಸಲು ಸಂತೋಷದಿಂದ ನಿಮ್ಮ ಸೇವೆ ಮಾಡಲು ಕೃಪೆ ನೀಡಿರಿ ಪ್ರಭುವೇ. ನಮ್ಮ ವಿರೋಧಿಯಾದ ಸೈತಾನನು ನಮ್ಮನ್ನು ಪರೀಕ್ಷೆ ಮಾಡುವಾಗ, ಶೋಧಿಸುವಾಗ ನಾವು ನಿಮ್ಮ ಬಲವಾದ ರೆಕ್ಕೆಗಳ ಕೆಳಗೆ ವಾಕ್ಯಾನುಸಾರ, ಆತ್ಮಾನುಸಾರ ನಡೆದು ಜಯ ಪಡೆಯಲು ಸಹಾಯ ಮಾಡಿರಿ. ಲೋಕದಲ್ಲಿರುವ ದುರಾತ್ಮನಿಗಿಂತ ನಮ್ಮಲ್ಲಿರುವ ಯೇಸುವೆ, ಪರಿಶುದ್ಧಾತ್ಮ ತಂದೆ, ನೀವೇ ಎಲ್ಲಕ್ಕಿಂತ ಹೆಚ್ಚಿನವರಾಗಿದ್ದೀರಿ, ಮಿಗಿಲಾಗಿದ್ದೀರಿ, ದೊಡ್ಡವರಾಗಿದ್ದೀರಿ ಎಂದು ವಿಶ್ವಾಸಿಸಲು ಕೃಪೆ ನೀಡಿರಿ ಪ್ರಭುವೇ. ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನಂಬುವಂತೆ, ಕಷ್ಟಗಳಲ್ಲಿ ಬಿದ್ದಿರುವಾಗ ಆನಂದಕರವಾಗಿ ಅದನ್ನು ಆನಂದದಿಂದ ಎಣಿಸಲು, ಕಷ್ಟವನ್ನು ಗೆಲುವು ನಮ್ಮ ವಶದಲ್ಲಿದೆ ಎಂದು ತಿಳಿಯಲು ಕೃಪೆ ನೀಡಿರಿ. ಹೀಗೆ ತಂದೆ, ಯೇಸು ನಾಮದಲ್ಲಿ ಎದುರಿಸಬಹುದಾದ ಎಲ್ಲ ತೊಂದರೆಗಳಿಗಿಂತಲೂ ದೇವ ನೀವು ದೊಡ್ಡವರೆಂದು ಗ್ರಹಿಸಿಕೊಳ್ಳುವಂತೆ, ವಾಕ್ಯದ ಮೂಲಕ ನಾವು ಉಪದ್ರವ ಜಯಿಸಿ ಗೆಲ್ಲುವಂತೆ, ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ, ಪರಲೋಕ ಸೇರುವಂತೆ, ಅನೇಕ ಆತ್ಮಗಳನ್ನು ಗೆಲ್ಲುವಂತೆ, ರಕ್ಷಿಸಲು, ಸತ್ಯ ಜ್ಞಾನಕ್ಕೆ ಸೇರಿಸಲು ಕೃಪೆ ನೀಡಿರಿ ಪ್ರಭುವೆ. ನಾನು ವಾಕ್ಯ ಕೇಳುವ ನಿಮ್ಮ ಮಕ್ಕಳು ಸಂಪೂರ್ಣ ಜಯ, ಯಶಸ್ಸು ಮತ್ತು ಶ್ರೇಷ್ಠತೆಯಲ್ಲಿ ಬದುಕುವಂತೆ ಅನುಗ್ರಹಿಸಿರಿ. ಕಷ್ಟ ಅಥವಾ ವಿರೋಧದ ಹೊರತಾಗಿಯೂ ನಾವೆಲ್ಲರೂ ಯಾವಾಗಲೂ ಗೆಲ್ಲುತ್ತೇವೆ ತಂದೆ, ನಿಮ್ಮ ಕೃಪೆಯಿಂದ. ಅದಕ್ಕಾಗಿ ಸ್ತೋತ್ರ. ಸಂತೋಷದಾಯಕ ಜೀವನವನ್ನು ಹೊಂದಿದ್ದೇವೆ ತಂದೆ ನಿಮ್ಮಿಂದ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ಸನ್ನಿವೇಶಗಳ ಮೇಲೆ ಅಧಿಕಾರ ಹೊಂದಿದ್ದೇವೆ ತಂದೆ, ಅದಕ್ಕಾಗಿ ಸ್ತೋತ್ರ ಕ್ರಿಸ್ತನೇ. ಜೀವನದ ಸವಾಲುಗಳು ಮತ್ತು ಬಿಕ್ಕಟ್ಟುಗಳು ನಮ್ಮೆಲ್ಲರ, ನಿಮ್ಮ ಮಕ್ಕಳ, ವಿಶ್ವಾಸಿಗಳ ಜಯಕ್ಕಾಗಿ, ಯಾಕೆಂದರೆ ನೀವು ಜಯಿಸಿದ್ದೀರಿ ಲೋಕವನ್ನು ತಂದೆ, ನಮ್ಮನ್ನು ಕೂಡ ಜಯಿಸಲು ಕರೆ ನೀಡಿದ್ದೀರಿ, ಆ ಜಯದ ಆತ್ಮ ನೀಡಿದ್ದೀರಿ, ಆ ಜಯಿಸಲು ನಿರ್ಮಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಪ್ರಭುವೇ. ಧನ್ಯವಾದ, ಅದಕ್ಕಾಗಿ ಧನ್ಯವಾದ ಯೇಸುವೆ. ಕೃತಜ್ಞತೆ ಪರಿಶುದ್ಧಾತ್ಮ ಪ್ರಭುವೇ. ಯೇಸು ಕ್ರಿಸ್ತ ನಾಮದಲ್ಲಿ
ದೇವ, ಜಯವನ್ನು ನಮಗೆ ನೀಡಿದ್ದಕ್ಕಾಗಿ ಸೃಷ್ಟಿಕರ್ತನೆ ನಿಮಗೆ ಸ್ತೋತ್ರ. ಯೇಸು ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರೇರೆ, ಇಲ್ಲಿವರೆಗೆ ಕೆಲವು ಕ್ಷಣ ಜಯಿಸಲು ನಿರ್ಮಿಸಲಾಗಿದೆ ನಮ್ಮನ್ನು ಎನ್ನುವ ಒಂದು ಅಂಶ ವಾಕ್ಯ ಭಾಗದಿಂದ ಕೇಳಿದೆವು. ಕೆಲವು ನಿಜವಾಗಿಯೂ ದೈವಿಕ ಅಂಶ. ನಿಮ್ಮ ಜೀವನದ ಸೋತೋದ ಎಲ್ಲ ಭಾಗಗಳಲ್ಲಿ ಈ ಜಯದ ವಾಕ್ಯ ಕಾರ್ಯ ಮಾಡುತ್ತದೆ ಪ್ರೇರೆ. ಮಾಡಲಿ. ಈ ವಾಕ್ಯವನ್ನು ಪ್ರಾರ್ಥನಾಪೂರ್ವಕವಾಗಿ ಆಲಿಸಿರಿ ಪ್ರೇರೆ. ಪರಿಚಯ ಮಾಡಿರಿ. ದೇವ್ರ ಚಿತ್ತ ಆದರೆ ಬಲಹೀನರಿಗೆ, ದೇವ್ರ ಚಿತ್ತವಾದರೆ ಹೃದಯದಲ್ಲಿ ಸ್ವೀಕರಿಸಿ ಜೀವೋದ್ಧಾರ ಉಂಟು ಮಾಡುವ ವಾಕ್ಯವನ್ನು ಅರ್ಥಕೊಳ್ಳಿರಿ, ಕಾರ್ಯದಲ್ಲಿಡಿರಿ. ಆ ದೇಹಕ್ಕೆ ಆರೋಗ್ಯ, ಆತ್ಮಕ್ಕೆ ಆರೋಗ್ಯವಾಗಿ, ಜೀವವಾಗಿ ಮಾರ್ಪಡುತ್ತದೆ ಪ್ರೇರೆ. ಅನೇಕರಿಗೆ ಸಾರಿರಿ ಸಾಧ್ಯವಾದರೆ. ಹೀಗೆ ಆ ದೇವರು ಕೊಡುವ ಸಂತೋಷದಲ್ಲಿ, ಆತ್ಮರಕ್ಷಣೆಯಲ್ಲಿ ಅತ್ಯಂತ ಅಧಿಕವಾದ ಗೌರವ ಪ್ರಭಾವದಲ್ಲಿ ಪಾಲುಗಾರರಾಗಬೇಕೆಂದು, ಹೊಸ ಸೃಷ್ಟಿಯಾಗಬೇಕೆಂದು ಪವಿತ್ರ ಆತ್ಮ ಜಯಕ್ಕೆ ಸ್ವಾಗತಿಸ್ತೇನೆ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ಅಂಥ ಪೂರ್ಣ ಜಯ ಬದುಕು, ಸಂತೋಷದ ಜೀವನ, ಅಧಿಕಾರದ ಜೀವನ, ಆನಂದ ಜೀವನ, ಪವಿತ್ರ ಆತ್ಮ ತುಂಬಿದ ಜೀವನ ನಿಮ್ಮದಾಗಲಿ ಪ್ರೇರೆ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಮಹಾಕೃಪೆ, ಪರಿಶುದ್ಧಾತ್ಮ ಸನ್ನಿಧಿ, ಸಹವಾಸ, ಶಾಂತಿ, ಜ್ಯೋತಿ, ರಕ್ಷಣೆ, ಭಯಭಕ್ತಿ, ದೂತರ ಕಾವಲು, ಕೃಪೆ ನಿಮ್ಮೊಂದಿಗಿರಲಿ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರೇರೆ, ಇಷ್ಟವಾಗಿದ್ದರೆ 4 ಜನರಿಗೆ ಪರಿಚಯ ಮಾಡಿರಿ. ಪ್ರಭುವಿನ ರಕ್ತದಲ್ಲಿ ಅವರನ್ನು ಗೆಲ್ಲಿರಿ. ಮತ್ತು ದೇವರ ಚಿತ್ತವಾದರೆ ಮುಂದಿನ ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಅಲ್ಲಿಯವರೆಗೆ ಮಹಾ ದೇವರ ಕೃಪೆ, ಶಾಂತಿ, ಸಮಾಧಾನ, ಪ್ರೀತಿ ನಿಮ್ಮೊಂದಿಗಿರಲಿ. ಆರೋಗ್ಯದೊಂದಿಗೆ, ಅಭಿಷೇಕ ಅಗ್ನಿಯೊಂದಿಗೆ, ಜೀವಜಲದೊಂದಿಗೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.